ಹೆಚ್ಚಿನ ಪುರುಷರು ಎದುರಿಸಲು ಇಷ್ಟಪಡದ ಕಪೋರ ಸತ್ಯವಿದೆ. ಪ್ರತಿಯೊಬ್ಬ ಮಹಿಳೆಯೂ ನಿಮ್ಮ ಸಮಯಕ್ಕೆ ಯೋಗ್ಯಳಲ್ಲ. ಕೆಲವು ಮಹಿಳೆಯರು ನಿಮ್ಮ ಜೀವನದಲ್ಲಿ ಶಾಂತಿ, ನಿಷ್ಠೆ ಮತ್ತು ನಿಜವಾದ ಪ್ರೀತಿಯನ್ನು ತರುತ್ತಾರೆ. ಇನ್ನು ಕೆಲವರು ಅವರು ನಿಮ್ಮನ್ನು ಬರಿದು ಮಾಡುತ್ತಾರೆ, ಕುಶಲತೆಯಿಂದ ನಿರ್ವಹಿಸುತ್ತಾರೆ ಮತ್ತು ನಿಧಾನವಾಗಿ ನಿಮ್ಮ ಜೀವನವನ್ನು ವಿಪತ್ತನ್ನಾಗಿ ಮಾಡುತ್ತಾರೆ. ಮತ್ತು ಅಪಾಯಕಾರಿ ಭಾಗ ಇಲ್ಲಿದೆ. ಕಡಿಮೆ ಮೌಲ್ಯದ ಮಹಿಳೆಯರು ಮೊದಲು ಯಾವಾಗಲೂ ಕಡಿಮೆ ಮೌಲ್ಯದವರಾಗಿ ಕಾಣುವುದಿಲ್ಲ. ಅವರು ಸುಂದರವಾಗಿರಬಹುದು, ಆಕರ್ಷಕವಾಗಿರಬಹುದು ಮತ್ತು ಮುಖವಾಡ ಕಳಚುವವರೆಗೂ ನಿಮ್ಮನ್ನು ಜೀವಂತವಾಗಿರುವ ಅದೃಷ್ಟಶಾಲಿ ಪುರುಷ ಎಂದು ಭಾವಿಸುವಂತೆ ಮಾಡಬಹುದು. ಹಾಗಾದರೆ ನೀವು ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೀರಿ? ತಡವಾಗುವ ಮೊದಲು ಎಚ್ಚರಿಕೆ ಚಿಹ್ನೆಗಳನ್ನು ನೀವು ಹೇಗೆ ಗುರುತಿಸುತ್ತೀರಿ? ಈ ವಿಡಿಯೋದಲ್ಲಿ ಕಡಿಮೆ ಮೌಲ್ಯದ ಮಹಿಳೆಯ 6 ದೊಡ್ಡ ಚಿಹ್ನೆಗಳನ್ನು ನಾವು ಒಡೆಯುತ್ತಿದ್ದೇವೆ. ನೀವು ಯಾವ ರೀತಿಯ ಮಹಿಳೆಯಿಂದ ಓಡಿಹೋಗಬೇಕು, ಬೆನ್ನಟ್ಟಬಾರದು. ಅದರೊಳಗೆ ಹೋಗೋಣ. ಚಿಹ್ನೆ 1. ಅವಳು ನಾಟಕ ಮತ್ತು ಅವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾಳೆ. ಕಡಿಮೆ ಮೌಲ್ಯದ ಮಹಿಳೆ ಅವ್ಯವಸ್ಥೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅದು ಅವಳಿಗೆ ಆಮ್ಲಜನಕದಂತೆ. ಯಾವುದೇ ನಾಟಕವಿಲ್ಲದಿದ್ದರೆ ಅವಳು ಅದನ್ನು ಸೃಷ್ಟಿಸುತ್ತಾಳೆ. ಶಾಂತಿಯಿದ್ದರೆ ಅದನ್ನು ಅಡ್ಡಿಪಡಿಸಲು ಅವಳು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ. ಏಕೆ? ಏಕೆಂದರೆ ಶಾಂತಿ ಅವಳನ್ನು ಅಪ್ರಸ್ತುತವೆಂದು ಭಾವಿಸುವಂತೆ ಮಾಡುತ್ತದೆ. ಅವಳು ಏನೋ ಇಲ್ಲದ ಕಾರಣಕ್ಕೆ ಜಗಳವಾಡುವ ಸ್ವಭಾವದವಳು. ಅವಳು ನಿಮ್ಮ ಮಾತುಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾಳೆ. ನೀವು ಮಾಡದ ಕೆಲಸಗಳಿಗಾಗಿ ನಿಮ್ಮ ಮೇಲೆ ಆರೋಪ ಮಾಡುತ್ತಾಳೆ ಅಥವಾ ನೀವು ಭಯಭೀತರಾಗುವುದನ್ನು ನೋಡಲು ಇದ್ದಕ್ಕಿದ್ದಂತೆ ತಣ್ಣಗಾಗುತ್ತಾಳೆ. ಮತ್ತು ಕೆಟ್ಟ ಭಾಗವೆಂದರೆ ಅವಳು ಅದನ್ನು ಆನಂದಿಸುತ್ತಾಳೆ. ನನ್ನ ಜೀವನದಲ್ಲಿ ನನಗೆ ಸ್ವಲ್ಪ ನಾಟಕ ಇಷ್ಟವಾಯಿತು ಎಂದು ನಿರಂತರವಾಗಿ ಹೇಳುವ ಮಹಿಳೆಯನ್ನು ನೀವು ಎಂದಾದರೂ ಭೇಟಿಯಾಗಿದ್ದೀರಿ? ಯಾವುದೇ ಉತ್ಸಾಹವಿಲ್ಲದಿದ್ದರೆ ಅದು ಬೇಸರ ತರಿಸುತ್ತದೆ. ತುಂಬಾ ಒಳ್ಳೆಯ ವ್ಯಕ್ತಿಗಳನ್ನು ನಾನು ಸಹಿಸುವುದಿಲ್ಲ. ಅದು ನಿಮ್ಮ ಕೆಂಪು ಧ್ವಜ. ಉನ್ನತ ಮೌಲ್ಯದ ಮಹಿಳೆ ಶಾಂತಿ, ಸ್ಥಿರತೆ ಮತ್ತು ಭಾವನಾತ್ಮಕ ಭದ್ರತೆಯನ್ನು ಗೌರವಿಸುತ್ತಾಳೆ. ಆದರೆ ಕಡಿಮೆ ಮೌಲ್ಯದ ಮಹಿಳೆ ಅವಳು ವಿಷತ್ವದಲ್ಲಿ ಅಭಿವೃದ್ಧಿ ಹೊಂದುತ್ತಾಳೆ. ಅವಳು ಜಗಳಗಳನ್ನು ಪ್ರಾರಂಭಿಸುತ್ತಾಳೆ, ನಿಮ್ಮ ಭಾವನೆಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಾಳೆ ಮತ್ತು ನೀವು ಯಾವಾಗಲೂ ಮೊಟ್ಟೆಯ ಚಿಪ್ಪಿನ ಮೇಲೆ ನಡೆಯುವ ಚಕ್ರಕ್ಕೆ ನಿಮ್ಮನ್ನು ಎಳೆಯುತ್ತಾಳೆ. ಅವಳನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳು ನಿರೀಕ್ಷಿಸದಿರುವುದು ಇಲ್ಲಿದೆ: ನೀವು ದೂರ ಹೋಗುತ್ತೀರಿ. ನೀವು ಅವಳ ಆಟವನ್ನು ಆಡಲು ನಿರಾಕರಿಸಿದ ಕ್ಷಣ ಅವಳು ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸಲು ಹೆಚ್ಚು ಪ್ರಯತ್ನಿಸುತ್ತಾಳೆ ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾಳೆ. ಯಾವುದೇ ರೀತಿಯಲ್ಲಿ ನೀವು ಗೆಲ್ಲುತ್ತೀರಿ. ಏಕೆಂದರೆ ಅಂತಹ ಮಹಿಳೆ ಎಂದಿಗೂ ಯುದ್ಧಕ್ಕೆ ಯೋಗ್ಯಳಲ್ಲ. ಸೈನ್ 2. ಅವಳು ಎಲ್ಲರಿಂದಲೂ ಮಾನ್ಯತೆಯನ್ನು ಬಯಸುತ್ತಾಳೆ. ಇಲ್ಲಿ ಒಂದು ಕಟು ಸತ್ಯವಿದೆ. ನಿರಂತರವಾಗಿ ಬಾಹ್ಯ ಮಾನ್ಯತೆಯನ್ನು ಬಯಸುವ ಮಹಿಳೆ ಎಂದಿಗೂ ತೃಪ್ತಳಾಗುವುದಿಲ್ಲ. ಅವಳು ಸುಂದರಿ ಎಂದು ನೀವು ಅವಳಿಗೆ 1000 ಬಾರಿ ಹೇಳಬಹುದು. ನೀವು ಅವಳ ಪರವಾಗಿ ಕಾಣಿಸಿಕೊಳ್ಳಬಹುದು, ಅವಳನ್ನು ಬೆಂಬಲಿಸಬಹುದು ಮತ್ತು ಅವಳನ್ನು ರಾಣಿಯಂತೆ ನಡೆಸಿಕೊಳ್ಳಬಹುದು. ಆದರೆ ಅದು ಸಾಕಾಗುವುದಿಲ್ಲ, ಏಕೆಂದರೆ ಆಳವಾಗಿ ಅವಳಿಗೆ ಎಲ್ಲರಿಂದಲೂ ಗಮನ ಬೇಕು. ನೀವು ಇದನ್ನು ಹೇಗೆ ಗುರುತಿಸುತ್ತೀರಿ? ಅವಳ ಸಾಮಾಜಿಕ ಮಾಧ್ಯಮವನ್ನು ನೋಡಿ. ಅವಳು ನಿಯಮಿತವಾಗಿ ಬಾಯಾರಿಕೆ ಬಲೆಗಳನ್ನು ಪೋಸ್ಟ್ ಮಾಡುತ್ತಾಳೆಯೇ? ಅವಳು ಲೈಕ್ಗಳು, ಕಾಮೆಂಟ್ಗಳು ಮತ್ತು ಡಿಎಂಗಳನ್ನು ಪಡೆಯುವ ಗೀಳನ್ನು ಹೊಂದಿದ್ದಾಳೆಯೇ? ಎಷ್ಟು ಹುಡುಗರು ತನ್ನ ಮೇಲೆ ಹೊಡೆಯುತ್ತಾರೆಂದು ಅವಳು ಸೂಕ್ಷ್ಮವಾಗಿ ಹೇಳುತ್ತಾಳೆಯೇ? ಈ ರೀತಿಯ ಮಹಿಳೆ ಸಂಬಂಧವನ್ನು ಹುಡುಕುತ್ತಿಲ್ಲ, ಅವಳು ಪ್ರೇಕ್ಷಕರನ್ನು ಹುಡುಕುತ್ತಿದ್ದಾಳೆ. ಗಮನಕ್ಕಾಗಿ ಇತರ ಪುರುಷರ ಮುಂದೆ ತನ್ನನ್ನು ತಾನೇ ತೂಗಾಡುತ್ತಾ ಸಂಬಂಧದಲ್ಲಿ ಒಂದು ಪಾದವನ್ನು ಇಟ್ಟುಕೊಳ್ಳುತ್ತಾಳೆ ಮತ್ತು ನೀವು ಅವಳನ್ನು ಕರೆದಾಗ, ಹುಡುಗರು ನನ್ನನ್ನು ಆಕರ್ಷಕವಾಗಿ ಕಂಡುಕೊಂಡರೆ ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಹೇಳುತ್ತಾಳೆ. ನೀವು ಅಸುರಕ್ಷಿತರು. ಇದು ಕೇವಲ ಇನ್ಸ್ಟಾಗ್ರಾಮ್ ಚಿಲ್. ಇಲ್ಲ, ಇದು ಕೇವಲ ಇನ್ಸ್ಟಾಗ್ರಾಮ್ ಅಲ್ಲ. ಅವಳು ನಿಷ್ಠೆಗಿಂತ ಗಮನಕ್ಕೆ ಬೆಲೆ ಕೊಡುತ್ತಾಳೆ ಎಂಬುದರ ಸಂಕೇತ ಅದು. ಒಬ್ಬ ಉನ್ನತ ಮೌಲ್ಯದ ಮಹಿಳೆಗೆ ಜನಸಮೂಹವು ಅವಳನ್ನು ಪ್ರೋತ್ಸಾಹಿಸುವ ಅಗತ್ಯವಿಲ್ಲ. ಅವಳು ಅಪರಿಚಿತರಿಗಾಗಿ ಪೋಸ್ಟ್ ಮಾಡುವುದಿಲ್ಲ. ಅವಳು ತನ್ನೊಂದಿಗೆ ಇರುವ ಪುರುಷನ ಮೇಲೆ ಕೇಂದ್ರೀಕರಿಸುತ್ತಾಳೆ. ಆದ್ದರಿಂದ ನೀವು ನಿರಂತರವಾಗಿ ಹೊರಗಿನ ಮಾನ್ಯತೆಯನ್ನು ಬಯಸುವ ಮಹಿಳೆಯನ್ನು ಗಮನಿಸಿದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಏಕೆಂದರೆ ಇಡೀ ಪ್ರಪಂಚದ ಅನುಮೋದನೆಯ ಅಗತ್ಯವಿರುವ ಯಾರಿಗಾದರೂ ನೀವು ಎಂದಿಗೂ ಸಾಕಾಗುವುದಿಲ್ಲ. ಸೈನ್ 3. ಅವಳಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ತಾನು ತಪ್ಪು ಎಂದು ಎಂದಿಗೂ ಒಪ್ಪಿಕೊಳ್ಳದ ಮಹಿಳೆಯೊಂದಿಗೆ ನೀವು ಎಂದಾದರೂ ವ್ಯವಹರಿಸಿದ್ದೀರಿ? ಅದು ಕಡಿಮೆ ಮೌಲ್ಯದ ಮನಸ್ಥಿತಿಯ ಶ್ರೇಷ್ಠ ಸಂಕೇತವಾಗಿದೆ. ಅವಳು ತಪ್ಪುಗಳನ್ನು ಮಾಡುತ್ತಾಳೆ. ಅವಳು ಸುಳ್ಳು ಹೇಳುತ್ತಾಳೆ. ಅವಳು ಸಮಸ್ಯೆಗಳನ್ನು ಪ್ರಾರಂಭಿಸುತ್ತಾಳೆ. ಆದರೆ ಹೇಗಾದರೂ ಅದು ಯಾವಾಗಲೂ ಬೇರೆಯವರ ತಪ್ಪು. ಅವಳು ಮೋಸ ಮಾಡುವಾಗ ಸಿಕ್ಕಿಬೀಳುತ್ತಾಳೆ.
ಸರಿ, ನೀನು ನನಗೆ ಸಾಕಷ್ಟು ಗಮನ ನೀಡುತ್ತಿರಲಿಲ್ಲ. ಅವಳು ನಿನ್ನನ್ನು ಅಗೌರವಿಸುತ್ತಾಳೆ. ನೀನು ನನ್ನನ್ನು ಕೋಪಗೊಳಿಸಿದೆ. ಅವಳು ಯಾವಾಗಲೂ ಮುರಿದು ಬಿದ್ದಿದ್ದಾಳೆ. ಅದು ಆರ್ಥಿಕತೆಯಿಂದಾಗಿ. ನನ್ನ ಮಾಜಿ, ನನ್ನ ಪೋಷಕರು, ಎಂದಿಗೂ ನನ್ನ ಕೆಟ್ಟ ನಿರ್ಧಾರಗಳು. ನೀವು ಮಾದರಿಯನ್ನು ನೋಡುತ್ತೀರಾ? ಅವಳು ಎಂದಿಗೂ ಯಾವುದಕ್ಕೂ ಜವಾಬ್ದಾರಳಲ್ಲ. ಉನ್ನತ ಮೌಲ್ಯದ ಮಹಿಳೆ. ಅವಳು ತನ್ನ ತಪ್ಪುಗಳಿಗೆ ಕಾರಣಳಾಗಿದ್ದಾಳೆ. ಬೆಳವಣಿಗೆಗೆ ಆತ್ಮಾವಲೋಕನ ಅಗತ್ಯವಿದೆ ಎಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ತನ್ನನ್ನು ಹೊರತುಪಡಿಸಿ ಎಲ್ಲರನ್ನೂ ದೂಷಿಸುತ್ತಾಳೆ. ಮತ್ತು ಇಲ್ಲಿ ಅಪಾಯವಿದೆ. ನೀವು ಇಂತಹ ಮಹಿಳೆಯೊಂದಿಗೆ ಇದ್ದರೆ ಅವಳು ನಿಮ್ಮನ್ನು ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬರಿದು ಮಾಡುತ್ತಾಳೆ. ಏಕೆ? ಏಕೆಂದರೆ ವಿಷಯಗಳು ತಪ್ಪಾದ ಕ್ಷಣ ನೀವು ಯಾವಾಗಲೂ ಬಲಿಪಶುವಾಗಿಯೇ ಇರುತ್ತೀರಿ. ಈ ರೀತಿಯ ಮಹಿಳೆಯನ್ನು ನಿಭಾಯಿಸಲು ಉತ್ತಮ ಮಾರ್ಗ ದೂರ ಸರಿಯಿರಿ. ಯಾವುದೇ ವಾದಗಳಿಲ್ಲ, ವಿವರಣೆಗಳಿಲ್ಲ, ಬಿಟ್ಟುಬಿಡಿ. ಏಕೆಂದರೆ ಸತ್ಯವೆಂದರೆ ಕನ್ನಡಿಯಲ್ಲಿ ನೋಡಲು ನಿರಾಕರಿಸುವ ವ್ಯಕ್ತಿಯನ್ನು ನೀವು ಸರಿಪಡಿಸಲು ಸಾಧ್ಯವಿಲ್ಲ. ಚಿಹ್ನೆ 4. ಅವಳು ನಿಮ್ಮನ್ನು ನಿಯಂತ್ರಿಸಲು ಭಾವನಾತ್ಮಕ ಕುಶಲತೆಯನ್ನು ಬಳಸುತ್ತಾಳೆ. ನೀವು ಯಾವುದೇ ತಪ್ಪು ಮಾಡಿಲ್ಲ ಎಂದು ನಿಮಗೆ ತಿಳಿದಿದ್ದರೂ ಸಹ ಒಬ್ಬ ಮಹಿಳೆ ನಿಮ್ಮನ್ನು ತಪ್ಪಿತಸ್ಥರೆಂದು ಭಾವಿಸಲು ಎಲ್ಲಾ ಸರಿಯಾದ ಗುಂಡಿಗಳನ್ನು ಒತ್ತುತ್ತಿದ್ದಾಳೆ ಎಂದು ಎಂದಾದರೂ ಭಾವಿಸಿದೆ. ಅದು ಅಪಘಾತವಲ್ಲ, ಇದು ಭಾವನಾತ್ಮಕ ಕುಶಲತೆ, ಮತ್ತು ಇದು ಕಡಿಮೆ ಮೌಲ್ಯದ ಮಹಿಳೆಯ ದೊಡ್ಡ ಕೆಂಪು ಧ್ವಜಗಳಲ್ಲಿ ಒಂದಾಗಿದೆ. ಭಯಾನಕ ಭಾಗ ಇಲ್ಲಿದೆ. ಇದು ಯಾವಾಗಲೂ ಸ್ಪಷ್ಟವಾಗಿಲ್ಲ. ಕೆಲವು ಮಹಿಳೆಯರು ಆಕ್ರಮಣಕಾರಿ ರೀತಿಯಲ್ಲಿ ಕುಶಲತೆಯಿಂದ ವರ್ತಿಸುತ್ತಾರೆ, ಕಿರುಚುತ್ತಾರೆ, ಅಳುತ್ತಾರೆ, ನಾಟಕೀಯ ಬೆದರಿಕೆಗಳನ್ನು ಹಾಕುತ್ತಾರೆ. ಇತರರು ಅವರು ಅದನ್ನು ಸೂಕ್ಷ್ಮವಾಗಿ ಮಾಡುತ್ತಾರೆ. ಅವರು ಪ್ರೀತಿಯನ್ನು ಹಿಂತೆಗೆದುಕೊಳ್ಳುತ್ತಾರೆ, ನಿಮಗೆ ಮೌನವಾಗಿ ವರ್ತಿಸುತ್ತಾರೆ ಅಥವಾ ಸಣ್ಣ ವಿಷಯಗಳಿಗೆ ನೋವುಂಟುಮಾಡುತ್ತಾರೆ, ನಿಮ್ಮನ್ನು ಅಪರಾಧಿ ಮತ್ತು ಬಾಧ್ಯತೆಯ ಸ್ಥಿತಿಯಲ್ಲಿಡಲು. ನಾನು ಅಂದುಕೊಂಡಷ್ಟು ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಅಂತ ನನಗೆ ಅನಿಸುತ್ತದೆ ಅಂತ ಅವರು ಹೇಳುತ್ತಾರೆ. ನೀನು ನಿಜವಾಗಿಯೂ ನನ್ನ ಬಗ್ಗೆ ಕಾಳಜಿ ವಹಿಸಿದ್ದರೆ ನೀನು ನನಗಾಗಿ ಹೀಗೆ ಮಾಡುತ್ತಿದ್ದೆ. ವಾಹ್, ನೀನು ಇಷ್ಟು ಸ್ವಾರ್ಥಿ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಪರಿಚಿತಳಂತೆ. ಒಬ್ಬ ಕಡಿಮೆ ಮೌಲ್ಯದ ಮಹಿಳೆ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದು ಹೀಗೆ. ಅವಳು ಗೌರವದ ಮೂಲಕ ನಿಷ್ಠೆಯನ್ನು ಪ್ರೇರೇಪಿಸುವುದಿಲ್ಲ, ಅವಳು ಅದನ್ನು ಅಪರಾಧದ ಮೂಲಕ ಒತ್ತಾಯಿಸುತ್ತಾಳೆ. ಒಂದು ಉದಾಹರಣೆ ಇಲ್ಲಿದೆ. ಶನಿವಾರ ನೀವು ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಯೋಜನೆ ಹಾಕಿಕೊಂಡಿದ್ದೀರಿ ಎಂದು ಹೇಳೋಣ. ನೀವು ಅವಳಿಗೆ ಅದರ ಬಗ್ಗೆ ಮೊದಲೇ ಹೇಳಿದಾಗ ಅವಳು ಚೆನ್ನಾಗಿದ್ದಳು, ಆದರೆ ಆ ದಿನ ಅವಳು ಇದ್ದಕ್ಕಿದ್ದಂತೆ ಚಿತ್ತಸ್ಥಿತಿಗೆ ತಲುಪುತ್ತಾಳೆ, ದೂರವಾಗುತ್ತಾಳೆ ಮತ್ತು ಯಾವುದೇ ಕಾರಣವಿಲ್ಲದೆ ಅಸಮಾಧಾನಗೊಳ್ಳಲು ಪ್ರಾರಂಭಿಸುತ್ತಾಳೆ. ನೀವು ಅವಳನ್ನು ಏನು ತಪ್ಪಾಗಿದೆ ಎಂದು ಕೇಳಿದಾಗ ಅವಳು ನಿಟ್ಟುಸಿರು ಬಿಡುತ್ತಾಳೆ, ಏನೂ ಇಲ್ಲ, ಹೋಗು, ಆನಂದಿಸು, ನಾನು ಚೆನ್ನಾಗಿರುತ್ತೇನೆ. ಆದರೆ ಅವಳ ಸ್ವರ, ಅವಳ ದೇಹಭಾಷೆ, ಅದು ನಿನ್ನನ್ನು ಉಳಿಯಲು ಕಿರುಚುತ್ತಿದೆ. ಮತ್ತು ಈಗ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಸಮಯವನ್ನು ಆನಂದಿಸುವ ಬದಲು ನೀವು ತಪ್ಪಿತಸ್ಥರೆಂದು ಭಾವಿಸುತ್ತೀರಿ. ನೀವು ಕೆಟ್ಟ ಗೆಳೆಯ, ಕೆಟ್ಟ ಮನುಷ್ಯನಂತೆ ಭಾವಿಸುತ್ತೀರಿ. ನೀವು ತಪ್ಪು ಮಾಡುತ್ತಿಲ್ಲವಾದರೂ ನೀವು ಏನಾದರೂ ತಪ್ಪು ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೀರಿ. ಇದು ಒಂದು ಪರೀಕ್ಷೆ. ಒಬ್ಬ ಉನ್ನತ ಮೌಲ್ಯದ ಪುರುಷನು ಕುಶಲತೆಯನ್ನು ಗುರುತಿಸುತ್ತಾನೆ ಮತ್ತು ತನ್ನ ನಿಲುವಿನಲ್ಲಿ ನಿಲ್ಲುತ್ತಾನೆ. ಆದರೆ ನೀವು ಬಿಟ್ಟುಕೊಟ್ಟರೆ, ನಿಮ್ಮ ಯೋಜನೆಗಳನ್ನು ರದ್ದುಗೊಳಿಸಿ ಅವಳನ್ನು ಉತ್ತಮಗೊಳಿಸಲು ಉಳಿದರೆ, ನೀವು ಅವಳಿಗೆ ಅಪಾಯಕಾರಿಯಾದದ್ದನ್ನು ಕಲಿಸಿದ್ದೀರಿ. ಅವಳು ನಿಮ್ಮನ್ನು ಅಪರಾಧಿ ಭಾವನೆಯಿಂದ ನಿಯಂತ್ರಿಸಬಹುದು ಮತ್ತು ನನ್ನನ್ನು ನಂಬಿರಿ, ಅವಳು ನಿಲ್ಲುವುದಿಲ್ಲ. ಪರಿಹಾರ? ಅದನ್ನು ಕೇಳಿ. ಅವಳು ಅಸಮಾಧಾನಗೊಂಡಂತೆ ವರ್ತಿಸುತ್ತಿದ್ದರೆ, ಆದರೆ ಸಂವಹನ ನಡೆಸದಿದ್ದರೆ, ಏನಾದರೂ ನಿಮಗೆ ತೊಂದರೆ ನೀಡುತ್ತಿದ್ದರೆ ಅದರ ಬಗ್ಗೆ ಮಾತನಾಡೋಣ ಎಂದು ಹೇಳಿ. ಆದರೆ ನಾನು ಊಹಿಸುವ ಆಟಗಳನ್ನು ಆಡುವುದಿಲ್ಲ. ಅವಳು ಮಾತನಾಡಲು ನಿರಾಕರಿಸಿದರೆ ಮತ್ತು ದೂರದಿಂದ ವರ್ತಿಸುತ್ತಿದ್ದರೆ ಬೆನ್ನಟ್ಟಬೇಡಿ, ನಿಮ್ಮ ಜೀವನವನ್ನು ನಡೆಸಿ. ಉನ್ನತ ಮೌಲ್ಯದ ಮಹಿಳೆ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುವುದಿಲ್ಲ, ಅವಳು ನಿಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾಳೆ. ಆದರೆ ಕಡಿಮೆ ಮೌಲ್ಯದ ಮಹಿಳೆ, ನೀವು ನಿಮ್ಮ ದುರ್ಬಲತೆಯನ್ನು ಸಾಬೀತುಪಡಿಸುವವರೆಗೆ ಅವಳು ನಿಮ್ಮನ್ನು ಪರೀಕ್ಷಿಸುತ್ತಲೇ ಇರುತ್ತಾಳೆ. 5 ವರ್ಷಗಳ ನಂತರ ಅವಳಿಗೆ ದೀರ್ಘಾವಧಿಯ ದೃಷ್ಟಿ ಇಲ್ಲ, ಕೇವಲ ಅಲ್ಪಾವಧಿಯ ರೋಮಾಂಚನಗಳು. ಉನ್ನತ ಮೌಲ್ಯದ ಮಹಿಳೆ ಮುಂದೆ ಯೋಚಿಸುತ್ತಾಳೆ. ಅವಳು ತನ್ನ ಭವಿಷ್ಯವನ್ನು, ತನ್ನ ಸ್ಥಿರತೆಯನ್ನು ಮತ್ತು ಅವಳು ಯಾವ ರೀತಿಯ ಪುರುಷನೊಂದಿಗೆ ನಿರ್ಮಿಸಲು ಆರಿಸಿಕೊಳ್ಳುತ್ತಾಳೆ ಎಂಬುದನ್ನು ಗೌರವಿಸುತ್ತಾಳೆ. ಆದರೆ ಕಡಿಮೆ ಮೌಲ್ಯದ ಮಹಿಳೆ, ಅವಳು ಈಗ ಮಾತ್ರ ಗಮನಹರಿಸಿದ್ದಾಳೆ. ಅವಳು ಬೆಳವಣಿಗೆ, ಶಿಸ್ತು ಅಥವಾ ಭವಿಷ್ಯದ ಯೋಜನೆ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವಳು ಹಠಾತ್ ಪ್ರವೃತ್ತಿಯವಳು, ಅಜಾಗರೂಕಳಾಗಿದ್ದಾಳೆ ಮತ್ತು ದೀರ್ಘಾವಧಿಯ ಯಶಸ್ಸಿನ ಮೇಲೆ ನಿರಂತರವಾಗಿ ಅಲ್ಪಾವಧಿಯ ಆನಂದವನ್ನು ಬೆನ್ನಟ್ಟುತ್ತಾಳೆ.
ಅವಳು ಬೇಜವಾಬ್ದಾರಿಯಿಂದ ಹಣವನ್ನು ಖರ್ಚು ಮಾಡುವ, ಯಾವಾಗಲೂ ದಿವಾಳಿಯಾಗುವ, ಆದರೆ ಇನ್ನೂ ಶಾಪಿಂಗ್ ಮಾಡುವ ರೀತಿಯಲ್ಲಿ ನೀವು ಇದನ್ನು ನೋಡಬಹುದು. ಕೆಲಸದಿಂದ ಕೆಲಸಕ್ಕೆ ಹಾರುವವಳು ಎಂದಿಗೂ ಯಾವುದಕ್ಕೂ ಬದ್ಧಳಾಗುವುದಿಲ್ಲ. ನಿರಂತರವಾಗಿ ಪಾರ್ಟಿ ಮಾಡುತ್ತಾಳೆ, ಆದರೆ ಜೀವನದಲ್ಲಿ ನಿಜವಾದ ಗುರಿಗಳಿಲ್ಲ. ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಬದಲು ತನ್ನ ಪರಿಸ್ಥಿತಿಗೆ ಎಲ್ಲರನ್ನೂ ದೂಷಿಸುತ್ತಾಳೆ ಮತ್ತು ಏನು ಊಹಿಸುತ್ತಾಳೆ? ಅವಳು ತನಗಾಗಿ ದೀರ್ಘಾವಧಿಯ ಶಿಸ್ತು ಹೊಂದಿಲ್ಲದಿದ್ದರೆ ಅವಳು ನಿಮ್ಮ ಸಂಬಂಧಕ್ಕೂ ಅದನ್ನು ಹೊಂದಿರುವುದಿಲ್ಲ. ಇಲ್ಲಿದೆ ಒಂದು ಉದಾಹರಣೆ. ನೀವು ಮೋಜಿನ, ಸ್ವಾಭಾವಿಕ ಮತ್ತು ಯಾವಾಗಲೂ ಒಳ್ಳೆಯ ಸಮಯಕ್ಕಾಗಿ ಖಿನ್ನತೆಯಿಂದ ಬಳಲುತ್ತಿರುವ ಮಹಿಳೆಯನ್ನು ಭೇಟಿಯಾಗುತ್ತೀರಿ. ಮೊದಲಿಗೆ ಅದು ರೋಮಾಂಚನಕಾರಿಯಾಗಿದೆ. ಅವಳು ಜೀವನವನ್ನು ಸಾಹಸದಂತೆ ಭಾವಿಸುತ್ತಾಳೆ, ಆದರೆ ಸ್ವಲ್ಪ ಸಮಯದ ನಂತರ ನೀವು ಏನನ್ನಾದರೂ ಗಮನಿಸಲು ಪ್ರಾರಂಭಿಸುತ್ತೀರಿ. ಅವಳು ಯಾವಾಗಲೂ ದಿವಾಳಿಯಾಗಿರುತ್ತಾಳೆ, ಅವಳು ನಿರಂತರವಾಗಿ ಹಣದ ಬಗ್ಗೆ ದೂರು ನೀಡುತ್ತಾಳೆ, ಆದರೆ ಅವಳು ಬಜೆಟ್ ಅಥವಾ ಯೋಜನೆ ಮಾಡಲು ನಿರಾಕರಿಸುತ್ತಾಳೆ. ಅವಳು ಪ್ರತಿ ವಾರಾಂತ್ಯದಲ್ಲಿ ಕ್ಲಬ್ಬಿಂಗ್, ಶಾಪಿಂಗ್ ಅಥವಾ ದುಬಾರಿ ಪ್ರವಾಸಗಳಿಗೆ ಹೋಗುತ್ತಾಳೆ. ಮತ್ತು ನೀವು ಅರ್ಥಪೂರ್ಣವಾದದ್ದಕ್ಕಾಗಿ ಉಳಿಸಲು ಸೂಚಿಸಿದಾಗ ಅವಳು ಕಣ್ಣುಗಳನ್ನು ತಿರುಗಿಸಿ ನೀವು ಒಮ್ಮೆ ಮಾತ್ರ ಬದುಕುತ್ತೀರಿಯೇ ಎಂದು ಹೇಳುತ್ತಾಳೆ. ಸಮಸ್ಯೆಯನ್ನು ನೋಡಿ. ಅಂತಹ ಮಹಿಳೆ ಭವಿಷ್ಯವನ್ನು ನಿರ್ಮಿಸುವ ಬಗ್ಗೆ ಯೋಚಿಸುತ್ತಿಲ್ಲ, ಅವಳು ಈ ಕ್ಷಣದಲ್ಲಿ ಬದುಕುತ್ತಿದ್ದಾಳೆ. ಮತ್ತು ನೀವು ಅವಳೊಂದಿಗೆ ಗಂಭೀರವಾಗಿ ಮಾತನಾಡಿದರೆ ಆರ್ಥಿಕ ಹೊರೆಯನ್ನು ಯಾರು ಹೊರುತ್ತಾರೆಂದು ಊಹಿಸಿ. ಸೈನ್ ಸಂಖ್ಯೆ 6. ಅವಳು ಪುರುಷತ್ವವನ್ನು ಗೌರವಿಸುವುದಿಲ್ಲ, ಅವಳು ಅದರೊಂದಿಗೆ ಸ್ಪರ್ಧಿಸುತ್ತಾಳೆ. ಉನ್ನತ ಮೌಲ್ಯದ ಮಹಿಳೆ ಬಲಿಷ್ಠ ಪುರುಷನನ್ನು ಮೆಚ್ಚುತ್ತಾಳೆ ಮತ್ತು ಗೌರವಿಸುತ್ತಾಳೆ. ಅವಳು ಅವನ ಆತ್ಮವಿಶ್ವಾಸವನ್ನು ಬೆದರಿಕೆಯಾಗಿ ನೋಡುವುದಿಲ್ಲ, ಅವಳು ಅದನ್ನು ಆಕರ್ಷಕವಾಗಿ ನೋಡುತ್ತಾಳೆ. ಆದರೆ ಕಡಿಮೆ ಮೌಲ್ಯದ ಮಹಿಳೆ, ಅವಳು ಪುರುಷತ್ವವನ್ನು ಹೊಗಳುವ ಬದಲು ಅದರೊಂದಿಗೆ ಸ್ಪರ್ಧಿಸುತ್ತಾಳೆ. ಅವಳು ಯಾವುದೇ ಪುರುಷನಂತೆಯೇ ತಾನು ಬಲಶಾಲಿ ಎಂದು ವಾದಿಸಲು, ಪ್ರಾಬಲ್ಯ ಸಾಧಿಸಲು ಮತ್ತು ಸಾಬೀತುಪಡಿಸಲು ಬಯಸುತ್ತಾಳೆ. ಮತ್ತು ಆತ್ಮವಿಶ್ವಾಸವು ಉತ್ತಮವಾಗಿದ್ದರೂ ಇದು ವಿಭಿನ್ನ ವಿಷಯ. ಅವಳು ನಿಮ್ಮನ್ನು ಮುನ್ನಡೆಸಲು ಬಿಡುವುದಿಲ್ಲ, ಅವಳು ನಿರಂತರವಾಗಿ ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸುತ್ತಾಳೆ, ನಿಮ್ಮ ಅಧಿಕಾರವನ್ನು ದುರ್ಬಲಗೊಳಿಸುತ್ತಾಳೆ ಮತ್ತು ಚಲನಶೀಲತೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾಳೆ. ಅವಳು ಸಮಾನತೆಯನ್ನು ಬಯಸುವುದರಿಂದ ಅಲ್ಲ, ಆದರೆ ಅವಳು ಅಧಿಕಾರವನ್ನು ಬಯಸುವುದರಿಂದ. ನೀವು ನಾನು ಅದನ್ನು ನಿಭಾಯಿಸುತ್ತೇನೆ ಎಂದು ಹೇಳಿದರೆ ಅವಳು ಹೇಳುತ್ತಾಳೆ, ನೀವು ಏನನ್ನು ನಿರ್ವಹಿಸುವ ಅಗತ್ಯವಿಲ್ಲ. ನೀವು ಮುನ್ನಡೆಸಲು ಪ್ರಯತ್ನಿಸಿದರೆ ಅವಳು ಆಕ್ರಮಣಕಾರಿಯಾಗಿ ಹಿಂದಕ್ಕೆ ತಳ್ಳುತ್ತಾಳೆ. ನೀವು ನಿಮ್ಮನ್ನು ಸಮರ್ಥಿಸಿಕೊಂಡರೆ ಅವಳು ನಿಮ್ಮನ್ನು ನಿಯಂತ್ರಿಸುವವಳು ಅಥವಾ ವಿಷಕಾರಿಯೇ ಎಂದು ಕರೆಯುತ್ತಾಳೆ. ಪರಿಚಿತವಾಗಿರುವಂತೆ ತೋರುತ್ತಿದೆ. ಈ ರೀತಿಯ ಮಹಿಳೆ ನಿಮ್ಮನ್ನು ಸಂಬಂಧದಲ್ಲಿ ಪುರುಷನಾಗಲು ಎಂದಿಗೂ ಬಿಡುವುದಿಲ್ಲ, ಏಕೆಂದರೆ ಆಳವಾಗಿ ಅವಳು ಪುರುಷರನ್ನು ಗೌರವಿಸುವುದಿಲ್ಲ, ಅವಳು ಅವರನ್ನು ದ್ವೇಷಿಸುತ್ತಾಳೆ. ಬಹುಶಃ ಅದು ಕೆಟ್ಟ ಹಿಂದಿನ ಸಂಬಂಧಗಳಿಂದಾಗಿರಬಹುದು. ಬಹುಶಃ ಪುರುಷರು ಮತ್ತು ಮಹಿಳೆಯರು ಸಾಮರಸ್ಯದಿಂದ ಅಲ್ಲ, ಸ್ಪರ್ಧೆಯಲ್ಲಿರಬೇಕು ಎಂದು ನಂಬುವಂತೆ ಅವಳು ಬೆಳೆದಿರಬಹುದು. ಆದರೆ ಯಾವುದೇ ಕಾರಣವಿರಲಿ, ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ. ನೀವು ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಪುರುಷತ್ವವನ್ನು ನಿರಂತರವಾಗಿ ಪ್ರಶ್ನಿಸುವ ಅಥವಾ ಅಗೌರವಿಸುವ ಮಹಿಳೆ ನೀವು ಆರೋಗ್ಯಕರ ಸಂಬಂಧವನ್ನು ನಿರ್ಮಿಸಬಹುದಾದ ಮಹಿಳೆಯಲ್ಲ. ಬಲವಾದ ಪುರುಷತ್ವವನ್ನು ಮೆಚ್ಚುವ ಮಹಿಳೆ ನಿಮಗೆ ಬೇಕು, ಅದರ ವಿರುದ್ಧ ಹೋರಾಡುವವಳಲ್ಲ, ಏಕೆಂದರೆ ಇಲ್ಲಿ ಸತ್ಯವಿದೆ. ಉನ್ನತ ಮೌಲ್ಯದ ಮಹಿಳೆ ಪುರುಷನೊಂದಿಗೆ ಸ್ಪರ್ಧಿಸುವುದಿಲ್ಲ, ಅವಳು ಅವನನ್ನು ಬೆಂಬಲಿಸುತ್ತಾಳೆ ಮತ್ತು ಒಟ್ಟಿಗೆ ಅವರು ಇಬ್ಬರೂ ಒಂಟಿಯಾಗಿ ಮಾಡಬಹುದಾದದ್ದಕ್ಕಿಂತ ಬಲವಾದದ್ದನ್ನು ಸೃಷ್ಟಿಸುತ್ತಾರೆ. ಮತ್ತು ಒಟ್ಟಿಗೆ ಅವರು ಇಬ್ಬರೂ ಒಂಟಿಯಾಗಿ ಮಾಡಬಹುದಾದದ್ದಕ್ಕಿಂತ ಬಲವಾದದ್ದನ್ನು ಸೃಷ್ಟಿಸುತ್ತಾರೆ. ಒಬ್ಬ ಮಹಿಳೆ ಯಾವಾಗಲೂ ನಿಮ್ಮನ್ನು ಸವಾಲು ಮಾಡುತ್ತಿದ್ದಾಳೆ, ನಿಮ್ಮನ್ನು ಪ್ರಶ್ನಿಸುತ್ತಿದ್ದಾಳೆ ಅಥವಾ ತಾನು ನಿಮಗಿಂತ ಬಲಶಾಲಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ನೀವು ಭಾವಿಸಿದರೆ ದೂರ ಸರಿಯಿರಿ. ಏಕೆಂದರೆ ನಿಮಗೆ ಪ್ರತಿಸ್ಪರ್ಧಿ ಅಗತ್ಯವಿಲ್ಲ, ನಿಮಗೆ ಸಂಗಾತಿ ಬೇಕು. ಕಡಿಮೆ ಮೌಲ್ಯದ ಮಹಿಳೆಯ 6 ಪ್ರಮುಖ ಚಿಹ್ನೆಗಳನ್ನು ನಾವು ಇದೀಗ ಪರಿಶೀಲಿಸಿದ್ದೇವೆ ಮತ್ತು ನೀವು ಡೇಟಿಂಗ್ ಮಾಡುತ್ತಿರುವ ಯಾರೊಂದಿಗಾದರೂ ಈ ಗುಣಲಕ್ಷಣಗಳನ್ನು ನೀವು ಗುರುತಿಸಿದರೆ ಅದನ್ನು ಮರು ಮೌಲ್ಯಮಾಪನ ಮಾಡುವ ಸಮಯ. ತಪ್ಪು ಮಹಿಳೆ ನಿಮ್ಮ ಶಾಂತಿಯನ್ನು ಹಾಳು ಮಾಡುತ್ತಾಳೆ, ನಿಮ್ಮ ಶಕ್ತಿಯನ್ನು ಹೀರುತ್ತಾಳೆ ಮತ್ತು ನಿಮ್ಮ ಮೌಲ್ಯವನ್ನು ಪ್ರಶ್ನಿಸುವಂತೆ ಮಾಡುತ್ತಾಳೆ. ಸರಿಯಾದ ಮಹಿಳೆ, ಅವಳು ನಿಮ್ಮನ್ನು ಇನ್ನಷ್ಟು ಶ್ರೇಷ್ಠರಾಗಲು ಪ್ರೇರೇಪಿಸುತ್ತಾಳೆ. ಹಾಗಾದರೆ ಪ್ರಶ್ನೆ ಇಲ್ಲಿದೆ, ನೀವು ಶಾಂತಿಯನ್ನು ಆರಿಸಿಕೊಳ್ಳುತ್ತಿದ್ದೀರಾ ಅಥವಾ ನೀವು ಅವ್ಯವಸ್ಥೆಯನ್ನು ಆರಿಸಿಕೊಳ್ಳುತ್ತಿದ್ದೀರಾ? ಸಂಬಂಧಗಳು, ಸ್ವನಿಯಂತ್ರಣ ಮತ್ತು ಆಕರ್ಷಣೆಯ ಮನೋವಿಜ್ಞಾನದ ಕುರಿತು ಹೆಚ್ಚಿನ ಒಳನೋಟಗಳಿಗೆ ನೀವು ಸಿದ್ಧರಿದ್ದರೆ ಆ ಚಂದಾದಾರಿಕೆ ಬಟನ್ ಅನ್ನು ಒತ್ತಿರಿ. ಮುಂದಿನ ಬಾರಿಯವರೆಗೆ ಬಲವಾಗಿರಿ, ಚುರುಕಾಗಿರಿ ಮತ್ತು ಎಂದಿಗೂ ನೆಲೆಗೊಳ್ಳಬೇಡಿ. ಇದು ಮರುಮೌಲ್ಯಮಾಪನ ಮಾಡುವ ಸಮಯ. ತಪ್ಪು ಮಹಿಳೆ ನಿಮ್ಮ ಶಾಂತಿಯನ್ನು ಹಾಳು ಮಾಡುತ್ತಾಳೆ,
ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತಾಳೆ ಮತ್ತು ನಿಮ್ಮ ಮೌಲ್ಯವನ್ನು ಪ್ರಶ್ನಿಸುವಂತೆ ಮಾಡುತ್ತಾಳೆ. ಸರಿಯಾದ ಮಹಿಳೆ ಅವಳು ನಿಮ್ಮನ್ನು ಇನ್ನಷ್ಟು ಶ್ರೇಷ್ಠರಾಗಲು ಪ್ರೇರೇಪಿಸುತ್ತಾಳೆ. ಹಾಗಾದರೆ ಪ್ರಶ್ನೆ ಇಲ್ಲಿದೆ, ನೀವು ಶಾಂತಿಯನ್ನು ಆರಿಸಿಕೊಳ್ಳುತ್ತಿದ್ದೀರಾ ಅಥವಾ ನೀವು ಅವ್ಯವಸ್ಥೆಯನ್ನು ಆರಿಸಿಕೊಳ್ಳುತ್ತಿದ್ದೀರಾ? ಸಂಬಂಧಗಳು, ಸ್ವನಿಯಂತ್ರಣ ಮತ್ತು ಆಕರ್ಷಣೆಯ ಮನೋವಿಜ್ಞಾನದ ಕುರಿತು ಹೆಚ್ಚಿನ ಒಳನೋಟಗಳಿಗೆ ನೀವು ಸಿದ್ಧರಿದ್ದರೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಮುಂದಿನ ಬಾರಿಯವರೆಗೆ ಬಲವಾಗಿರಿ, ಚುರುಕಾಗಿರಿ ಮತ್ತು ಎಂದಿಗೂ ನೆಲೆಗೊಳ್ಳಬೇಡಿ. ಇದು ಮರುಮೌಲ್ಯಮಾಪನ ಮಾಡುವ ಸಮಯ. ತಪ್ಪು ಮಹಿಳೆ ನಿಮ್ಮ ಶಾಂತಿಯನ್ನು ಹಾಳು ಮಾಡುತ್ತಾಳೆ, ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತಾಳೆ ಮತ್ತು ನಿಮ್ಮ ಮೌಲ್ಯವನ್ನು ಪ್ರಶ್ನಿಸುವಂತೆ ಮಾಡುತ್ತಾಳೆ. ಸರಿಯಾದ ಮಹಿಳೆ ಅವಳು ನಿಮ್ಮನ್ನು ಇನ್ನಷ್ಟು ಶ್ರೇಷ್ಠರಾಗಲು ಪ್ರೇರೇಪಿಸುತ್ತಾಳೆ. ಹಾಗಾದರೆ ಪ್ರಶ್ನೆ ಇಲ್ಲಿದೆ, ನೀವು ಶಾಂತಿಯನ್ನು ಆರಿಸಿಕೊಳ್ಳುತ್ತಿದ್ದೀರಾ ಅಥವಾ ನೀವು ಅವ್ಯವಸ್ಥೆಯನ್ನು ಆರಿಸಿಕೊಳ್ಳುತ್ತಿದ್ದೀರಾ? ಸಂಬಂಧಗಳು, ಸ್ವನಿಯಂತ್ರಣ ಮತ್ತು ಆಕರ್ಷಣೆಯ ಮನೋವಿಜ್ಞಾನದ ಕುರಿತು ಹೆಚ್ಚಿನ ಒಳನೋಟಗಳಿಗೆ ನೀವು ಸಿದ್ಧರಿದ್ದರೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಮುಂದಿನ ಬಾರಿಯವರೆಗೆ ಬಲವಾಗಿರಿ, ಚುರುಕಾಗಿರಿ ಮತ್ತು ಎಂದಿಗೂ ನೆಲೆಗೊಳ್ಳಬೇಡಿ.